ಆಗಲೇ ಮಾತಾಡ್ತಾ ಹೇಳ್ತಾ ಇರಿ, ನಾನು ಮತ್ತು ನಮ್ಮ ಹಸ್ಬೆಂಡ್ ಇಬ್ಬರೂ ಕೂಡ ತುಂಬ ಪ್ರತಿ ಸಲ ಜಗಳ ಆಗ್ತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಸೊ ಇಬ್ಬರಲ್ಲಿ ಜಗಳ ಆದಮೇಲೆ ಸಾರಿ ಕೇಳೋದು ಯಾರು ಅಂತ? ಸುಮಂತ್ ಅವರೇ, ನಾನು. ನೀವೇ ಏನಂತ ಹೋಗಿ ಪುಸ್ಲಾಯಿಸ್ತೀರ ಅವಾಗ ಹೋಗ್ಬಿಟ್ಟು ಸಾರಿ ಕೇಳ್ತೀರಾ? ಯಾಕಂತಂದ್ರೆ ಕೋಪದಲ್ಲಿ ಇರ್ತಾರೆ. ಕೋಪ ಎಲ್ಲ ಯಾರಿಗೂ ಇಲ್ಲ. ಐ ಥಿಂಕ್ ಅವ್ರಿಗೆ ಕೋಪ ಮಾಡೋಷ್ಟು ಟೈಮೇ ಇಲ್ಲ. ಅಯ್ಯೋ, ನನಗಿದೆ ತುಂಬ ಟೈಮ್ ಕೋಪ ಐ ಥಿಂಕ್ ಹುಡುಗಿರ್ ತುಂಬ ಟೈಮ್ ಇರುತ್ತೆ ಅಲ್ವಾ. ಆಮೇಲೆ ನಾನು ಹುಡುಗಿರ ಬಗ್ಗೆ ನಾನು ಏನು ನೋಡಿದ್ದೀನಿ ಅಂದರೆ, ನಾವು ಎಷ್ಟೇ ಬ್ಯುಸಿ ಆಗಲಿ, ಲೈಕ್ ಫಾರ್ ಎಕ್ಸಾಂಪಲ್ ನಾನು ಶೂಟಿಂಗ್ ಹೋದರೆ ನಾನು ತುಂಬ ಬ್ಯುಸಿ ಇರ್ತೀನಿ, ಬಟ್ ಬ್ಯುಸಿಯಲ್ಲೂ ಫ್ರೀ ಇರ್ತೀನಿ. ಹುಡುಗರು ಅದೇನೋ ಅಪ್ಪ ಬ್ಯುಸಿ ಅಂದಾಗ ನಾನು ತುಂಬ ಬ್ಯುಸಿ ಫೋನ್ ಮಾಡಿದ್ರೆ ಐ ಆಮ್ ವೆರಿ ಬ್ಯುಸಿ. ನಾವು ಹಂಗೆ ಮಾಡೋದೇ ಇಲ್ಲ. ನಾನು ಶೂಟಿಂಗಲ್ಲಿ ಇದ್ರೂ ಫೋನಲ್ಲಿ ಮಾತಾಡ್ತೀವಿ. ಮತ್ತೆ ಏನು ಕತೆ, ಏನು ಗಾಸಿಪ್ ಏನೋ, ಟೈಮ್ ಸಿಗುತ್ತಪ್ಪ, ಸಿಕ್ಕಿರೋ ಟೈಮ್ ಯುಟಿಲೈಸ್ ಮಾಡ್ತೀವಿ ನಾವು. ಯುನೋ ಚಿಟ್ ಚಾಟ್ ಮಾಡ್ತೀವಿ, ಫ್ರೆಂಡ್ಸ್ ಜೊತೆ ಇರ್ತೀನಿ. ನಾನು ಶೂಟಿಂಗಲ್ಲಿ ಇದ್ದಾಗಲೂ ಎವ್ರಿ ಟೈಮ್ ವಿ ಡೋಂಟ್ ಹ್ಯಾವ್ ಅ ಟೇಕ್ ಆರ್ ಎನಿಥಿಂಗ್ ನಾ. ಆ ಟೈಮಲ್ಲಿ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಮಾಡ್ತೀನಿ, ಹಿಂಗೆ ಹೇಳ್ತೀನಿ. ನಾನು 100 ಸರ್ತಿ ನಾನು ಇಲ್ಲಿ ಮನೇಲಿ ಫೋನ್ ಮಾಡ್ತೀನಿ, ನಾಯಿಗಳ್ದೆಲ್ಲ ಊಟ ಆಯ್ತಾ, ನಿಮ್ದೆಲ್ಲ ಊಟ ಆಯ್ತಾ ಅಂತ. ಬಟ್ ಯಾ, ಬಾಯ್ಸ್ ಆರ್ ಆಲ್ವೇಸ್ ಬಿಸಿ. ಓಕೆ, ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ನೀವು ಹೋಗಿ ಸಾರಿ ಕೇಳಿದಾಗ? ಅವಾಗೇನು ರಿಯಾಕ್ಷನೇ ಇಲ್ಲ. ಈಸ್ ಅ ರೋಬೋಟ್. ಫೀಲಿಂಗ್ಸ್ ಇಲ್ಲ ಮೇಡಮ್? ನೋ, ಈಸ್ ವೆರಿ ಡಿಫರೆಂಟ್. ಯಾ, ಐ ಆಮ್ ವೆರಿ ಡಿಫರೆಂಟ್. ಅಷ್ಟೇ ನಾನು ಹೇಳ್ಬೋದು. ನಾನು ಹೆಂಗಿದ್ದೀನಿ ಇವಾಗ ನೀವು ನೋಡಿದಿರಲ್ಲ, ರೈಟ್ ಆಪೋಸಿಟ್ ಅಷ್ಟೇ. ದಟ್ಸ್ ಆಲ್. ಓಕೆ, ಮದುವೆಯಾಗಿ 3 ವರ್ಷ ಆಗ್ತಾ ಬಂದಿದೆ. ಜಾಸ್ತಿನೇ ಆಯ್ತಲ್ಲ, 3.5. ಗುಡ್ ನ್ಯೂಸ್ ಯಾವಾಗ ಕೊಡ್ತೀರಾ ಅಂತ? ದಟ್ ಈಸ್ ಗಾಡ್ಸ್ ಡಿಸಿಷನ್. ನನಗೆ ಮಕ್ಕಳಿದ್ದಾರೆ. ಐ ಥಿಂಕ್ ನನಗೆ ಬೀದಿಲಿರೋ ಎಲ್ಲ ಪ್ರಾಣಿಗಳು ನನ್ನ ಮಕ್ಕಳೇ. ಐ ಥಿಂಕ್ ನನಗೆ ಸ್ವಂತ ಮಕ್ಕಳಾದ್ರೂ ಐ ಥಿಂಕ್ ಆ ಮಕ್ಕಳು ನಾನು ನನ್ನ ನಾಯಿಗಳಷ್ಟು ಪ್ರೀತಿ ಮಾಡಲ್ಲ, ನಾಯಿಗಳು ನನ್ನ ಬೆಕ್ಕುಗಳಷ್ಟು ಪ್ರೀತಿ ಮಾಡಲ್ಲ ಅನ್ಸುತ್ತೆ. ಐ ಆಲ್ವೇಸ್ ಸೇ ದಟ್ ಬಿಕಾಸ್ ನನಗೆ ದೇ ಆರ್ ಮೈ ಚಿಲ್ಡ್ರನ್. ಬಟ್ ಯಾ, ಬೇರೆದು ವೆನ್ ಇಟ್ ಈಸ್ ಮೆಂಟ್ ಟು ಹ್ಯಾಪನ್, ಇಟ್ ವಿಲ್ ಹ್ಯಾಪನ್. ಏನಾದರೂ ಒಂದು ವಿಚಾರವನ್ನು, ಇದುವರೆಗೂ ಗೊತ್ತಿಲ್ಲದಿರುವಂಥ ವಿಚಾರವನ್ನು ಸುಮಂತ್ ಅವ್ರ ಬಗ್ಗೆ ಹೇಳೋದಾದರೆ, ಒಂದು ಸಕ್ಸಸ್ಫುಲ್ ಬಾಂಡಿಂಗ್ ಅನ್ಕೊಳ್ಳೋಣ ಹಸ್ಬೆಂಡ್ ಆ್ಯಂಡ್ ವೈಫ್ದು, ಏನಾದರೂ ಒಂದು ಟಿಪ್ಸ್ ಹೇಳೋದಾದರೆ ಹೊಸಬರಿಗೆ, ಮದುವೆ ನಮ್ಮಂಥವ್ರಿಗೆ ಮದುವೆ ಆಗೋದಕ್ಕೆ. ಈ ಮದುವೆ ಆಗಿಲ್ವಾ? ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟು ಬಿಗ್ಗೆಸ್ಟ್ ಟಿಪ್, ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಬೇಡಿ. ಮದುವೆ ಅಂದರೆ ಹಂಗಿರುತ್ತೆ, ಹಿಂಗಿರುತ್ತೆ, ಹಂಗಿರುತ್ತೆ, ಓ ಮೈ ಗಾಡ್ ಅಂತ. ಆವಾಗ ನಿಮಗೆ ಮ್ಯಾರೇಜ್ ವಿಲ್ ಬಿ ಸಕ್ಸಸ್ಫುಲ್. ಅಂದರೆ ಎಕ್ಸ್ಪೆಕ್ಟೇಷನ್ ಕಿಲ್ ಮಾಡುತ್ತೆ ಅಂತೀರಾ? 100%. ಬಿಕಾಸ್ ವೆನ್ ಯು ಆರ್ ಲಿವಿಂಗ್ ಅಂಡರ್ ದ ಸೇಮ್ ರೂಫ್, ಯು ಆರ್ ಗೋಯಿಂಗ್ ಟು ಹ್ಯಾವ್ ಫೈಟ್ಸ್. ಇವಾಗ ನಾನು ನಮ್ಮ ಅಣ್ಣಂದಿರು, ನಮ್ಮಮ್ಮ ಹೇಳ್ತಾ ಇರ್ತಾರೆ, ಕತ್ತೆ ವಯಸ್ಸಾದ್ರೂ ನೀವುಗಳು ಜಗಳ ಬಿಟ್ಟಿಲ್ಲ ಅಂತ. ನಾನು ನಮ್ಮ ಅಣ್ಣಂದಿರು ಈ ವಯಸ್ಸಿಗೂ ಜಗಳ ಆಡ್ತೀವಿ. ಒಂದೇ ಮನೆ ಇದ್ದಾಗ, ಬೇರೆ ಬೇರೆ ಇದ್ದಾಗ ಏನು ಫೋನ್, ಏನು ಮಾತುಕತೆ, ಏನು ಒಂದೇ ಮನೇಲಿ 2 ದಿನ ಇದ್ರೆ ಸಾಕು ಅಂತ ಜಗಳ ಆಡ್ತೀವಿ. ಸೊ ಇಟ್ ಇಸ್ ಲೈಕ್ ದಟ್. ಎನಿಥಿಂಗ್, ಫ್ರೆಂಡ್ಶಿಪ್, ಸಿಬ್ಲಿಂಗ್, ಮದುವೆ, ನೀವು ಒಂದೇ ಮನೇಲಿದ್ರೆ ಜಗಳ. ಬೇಕಾದ್ರೆ ನೀವು ಮದುವೆಗೆ ಪಕ್ಕದ ಮನೇಲಿರಿ, ತುಂಬ ಚೆನ್ನಾಗಿರ್ತೀರ. ಒಂದೇ ಮನೇಲಿ ಇರ್ಬೇಡಿ, ಇಲ್ಲಾಂದ್ರೆ ಅಪ್ಸ್ಟೇರ್ಸ್ ಡೌನ್ಸ್ಟೇರ್ಸ್ ಮನೆ ಮಾಡ್ಕೊಳ್ಳಿ. ಈಗ ಅಮ್ಮನ ಮನೆಗೆ ಹೋಗ್ತಿಲ್ಲ ನಾನು ಹೆಚ್ಚಾಗಿ ಅಂತ ಹೇಳ್ಬಿಟ್ಟು, ಜಾಸ್ತಿ ಹೊತ್ತು ನಂಗೆ ಅಲ್ಲಿ ಇರೋಕ್ಕಾಗಲ್ಲ. ಬಿಕಾಸ್ ಐ ರಿಯಲಿ ಮಿಸ್ ಮೈ ಮದರ್. ನಾನು ನಮ್ಮ ಅಮ್ಮನ್ನ ಐ ಥಿಂಕ್ ಎಂಟೈರ್ ಲೈಫ್ ಅಂಟ್ಕೊಂಡಿದ್ದೆ. ಎಂಟೈರ್ ಲೈಫ್ ನಾನು ನಮ್ಮ ಅಮ್ಮನ ಬಿಟ್ಟು ಇರಲೇ ಇಲ್ಲ. ನಮ್ಮಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ, ಇದು ಹುಟ್ಟಿದಾಗ ಅಂಬಲಿಕಲ್ ಕಾರ್ಡ್ನ ಕಟ್ ಮಾಡ್ತಾರಲ್ಲ, ನಿಂದು ಕಟ್ಟಾಗಿಲ್ಲ ಅಂತ. ಸೊ ಹಾಗೆ ಐ ನೆವರ್ ಲೆಫ್ಟ್ ಮೈ ಮದರ್. ಯುನೋ, ನನಗೂ ಸುಮಂತ್ಗೂ ಆ ವಿಷಯದಲ್ಲಿ ಜಗಳ ಕೂಡ ಆಗಿದೆ. ಅವ್ನು ಯಾವಾಗಲೂ ಹೇಳ್ತಾ ಇದ್ದ, ನೀನು ಯಾವಾಗ ನಿಮ್ಮ ಅಮ್ಮನ ಒಂದು ಒಬ್ಸೆಷನಿಂದ ನೀನು ಆಚೆ ಬರ್ತೀಯಾ, ಅಮ್ಮ 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 ಎಲ್ಲದಕ್ಕೂ. ಸೊ ಇಟ್ ಈಸ್ ವೆರಿ ಡಿಫಿಕಲ್ಟ್. ಐ ಥಿಂಕ್ ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ ಫೇಸ್. ಬಟ್ ಯಾ, ನೀವು ಹೇಳ್ತಿದ್ರಿ ಈಗನೇ ತುಂಬಾ ಇಂಪಾರ್ಟೆಂಟ್, ಆ ಕರಳು ಬಳ್ಳಿನೂ ಕೂಡ ಕಟ್ಟಾಗಿಲ್ಲ ಅಂತ ಹೇಳ್ತಿದ್ರಿ. ಸೊ ಸಡನ್ ಆಗಿ ಅಮ್ಮ ಇಲ್ಲ ಅಂದ ತಕ್ಷಣ ತುಂಬಾ, ಅದು ಹೆಣ್ಮಕ್ಳ ಜೀವನದಲ್ಲಿ ಅಮ್ಮ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಚಾಪ್ಟರ್ ಆಗಿರುತ್ತೆ. ಆ ಕ್ಷಣ ಹೆಂಗಿತ್ತು, ಅಮ್ಮನ ಮಿಸ್ ಮಾಡ್ಕೊಂಡಂತಹ ಕ್ಷಣಗಳು? ಆ ಕ್ಷಣ ಅಲ್ಲ, ಈ ಕ್ಷಣವರೆಗೂ ಐ ಆಮ್ ವೆರಿ ಬ್ಯಾಡ್. ನಾನು ಇವತ್ತಿಗೂ ಐ ಥಿಂಕ್ ಐ ಆಮ್ ವೆರಿ ಬ್ಯಾಡ್. ನಾನು ಸರಿ ಹೋಗ್ಲೇ ಇಲ್ಲ. ಯುನೋ, ಎವ್ರಿ ಡೇ ಅಳ್ತೀನಿ, ಎವ್ರಿ ಸಿಂಗಲ್ ಡೇ ಅಳ್ತೀನಿ, ಎವ್ರಿ ಸಿಂಗಲ್ ಡೇ ಮಿಸ್ ಮಾಡ್ಕೋತೀನಿ, ಎವ್ರಿ ಸಿಂಗಲ್ ಡೇ ನನಗೆ ಬೇಜಾರಲ್ಲಿರ್ತೀನಿ ದಟ್ ಅಮ್ಮ ಇಲ್ಲ ಅಂತ.
ಬಟ್ ಎಲ್ಲರೂ ಏನು ಹೇಳ್ತಾರೆ ಅಂದರೆ 1 ವರ್ಷ 2 ವರ್ಷ ಹೋದ್ಮೇಲೆ ಯು ವಿಲ್ ಫೀಲ್ ಬೆಟರ್ ಅಂತ ನನಗನ್ಸುತ್ತೆ. ನಾನು ಸಾಯ್ಬಿಟ್ಟು ಅಲ್ಲಿ ಹೋಗೋವರೆಗೂ ಹಿಂಗೆ ಇರ್ತೀನಿ, ಅಲ್ಲೇ ಇಲ್ಲಿ ಹಿಂಗೆ ಇರ್ತೀನಿ ಅಂತ ನಂಗೆ ಅನ್ಸುತ್ತೆ. ನಮ್ಮಮ್ಮ ತಲೆ ಚಚ್ಕೋತಾ ಇರ್ತಾರೆ ಅಲ್ಲಿ ಮೇಲ್ಗಡೆ, ಈ ಹುಡುಗಿ ಬದಲಾಗಲ್ಲ ಅಂತ. ಸೊ ನಾನು ತುಂಬ ಮಿಸ್ ಮಾಡ್ಕೋತೀನಿ. ಆ್ಯಂಡ್ ಫಾರ್ ಮೀ ಇಟ್ಸ್ ವೆರಿ ಡಿಫಿಕಲ್ಟ್ ಬಿಕಾಸ್ ನನಗೆ ಶೂಟಿಂಗ್ ಇಲ್ಲ ಅಂದರೆ ಬೆಳಿಗ್ಗೆ ಎದ್ದು ನನ್ನ ಸ್ಟಾಫ್ ಎಲ್ಲ ಬರ್ತಾರೆ, ನಾವೆಲ್ಲ ತಿಂಡಿ ತಿಂದು ನಾಯಿಗಳಿಗೆಲ್ಲ ಹಾಕಿದ್ಮೇಲೆ ನಾನು ಅಮ್ಮನ ಮನೆ ನೈಟ್ 10 ಗಂಟೆಗೆ ಬರೋದು. ಮತ್ತೆ ನಾನು ಬರೋದೇ ಇಲ್ಲ ಅವ್ರ. ಸೊ ಸಡನ್ಲಿ ನಾವು ಐ ಡೋಂಟ್ ಹ್ಯಾವ್ ಹರ್, ಸೊ ಇಟ್ ಇಸ್ ವೆರಿ ಡಿಫಿಕಲ್ಟ್, ವೆರಿ ವೆರಿ ಡಿಫಿಕಲ್ಟ್. ನಾನು ತೋರಿಸ್ಕೊಳ್ಳಲ್ಲ, ಐ ಆಮ್ ನಾಟ್ ಸಂಬಡಿ ಹೂ ಕ್ರೈಸ್ ಆ್ಯಂಡ್ ಡಸ್ ದಟ್. ನಾನು ಅಳ್ತೀನಿ ಬಟ್ ಅಲೋನ್. ಬಟ್ ಐ ಥಿಂಕ್ ಇವತ್ವರೆಗೂ ಮೆಂಟಲಿ ಐ ಹ್ಯಾವ್ ನಾಟ್ ಬಿಕಮ್ ಓಕೆ. ನೀವು ಹೇಳ್ತೀರಿ ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ, ಎವ್ರಿ ಟೈಮ್ ಎವ್ರಿ ಮಿನಿಟ್ ಮಿಸ್ ಮಾಡ್ಕೊಳ್ತೀನಿ ಅಂತ ಹೇಳ್ಬಿಟ್ಟು. ಶುಭ ಪುಂಜ ಅವರು ತಮ್ಮ ತಾಯಿಯಿಂದ ಕಲ್ತಿರುವಂಥದ್ದು ಏನು ಅಂತ? ಕಂಪ್ಯಾಷನ್, ಯುನೋ, ಒಂದು ಮನುಷ್ಯತ್ವ ಅನ್ನೋದನ್ನ ನಾನು ಕಲ್ತಿರೋದು ನಮ್ಮ ತಾಯಿಯಿಂದ. ಇವತ್ತಿಗೂ ಪ್ರಾಣಿಗಳಂತ ಮಾತ್ರ ಅಲ್ಲ, ಈವನ್ ಮನುಷ್ಯರ ಜೊತೆ ಐ ಥಿಂಕ್ ಆ ಮನುಷ್ಯತ್ವ, ಆ ಒಳ್ಳೆತನ, ಆ ಒಂದು ನಾವು ಯಾವಾಗಲೂ ಇನ್ನೊಂದು ಪರ್ಸನ್ಗೆ ಸ್ಪಂದಿಸಬೇಕು, ಅವ್ರ ಜೊತೆ ಯುನೋ, ಅದು ನಾನು ನಮ್ಮಮ್ಮನಿಂದ ಕಲ್ತಿರೋದು. ನನಗಿವತ್ತು ಆ ಒಂದು ಕ್ಯಾರೆಕ್ಟರ್ ಇದೆ ಅಂತಂದರೆ ಅದು ನಮ್ಮಮ್ಮನಿಂದ. ನಮ್ಮಮ್ಮಂಗೆ ತುಂಬ ಕಂಪ್ಯಾಷನ್, ಒಂದು ಚಿಕ್ಕ ಇರುವೆಗೂ ಕಂಪ್ಯಾಷನ್ ಅವ್ರಿಗೆ. ಸೊ ಆ ಒಂದು ನನಗೆ ಬಂದಿದೆ, ನನಗೆ ತುಂಬ ಕಂಪ್ಯಾಷನ್. ಆಮೇಲೆ ನನಗೊಂದು ಮನುಷ್ಯರು ಅಷ್ಟೇ, ನನಗೆ ಅವ್ರನ್ನ ಹೊಂದ್ಕೊಂಡ ತಕ್ಷಣ ಐ ಫೀಲ್ ಇಟ್, ಲೈಕ್ ನಂಗೆ ಬೇಜಾರಾಗುತ್ತೆ. ಯುನೋ, ಲೈಕ್ ಇಟ್ಸ್ ನಾಟ್ ಲೈಕ್ ಯುನೋ ಅವ್ರ ಪ್ರಾಬ್ಲಮ್ ಅಂದರೆ ನಂದೇನು ಪ್ರಾಬ್ಲಮ್, ನಾನು ಹಂಗಲ್ಲ. ಐ ಥಿಂಕ್ ಅದು ನನಗೆ ನಮ್ಮ ಅಮ್ಮಯಿಂದ ಬಂದಿರೋದು. ಇತ್ತೀಚಿನ ದಿನಗಳಲ್ಲಿ ಏನಾಗುತ್ತೆ ಅಂತಂದ್ರೆ, ನಾವು ಯಾರಿಗೆ ಹೆಲ್ಪ್ ಮಾಡಕ್ ಹೋದ್ರೂ ಕೂಡ ಅದನ್ನ ಮಿಸ್ಯೂಸ್ ಮಾಡ್ಕೊಳ್ಳುವಂತ ಜಾಸ್ತಿ ಆಗುತ್ತೆ. ಇವಾಗ ನಮ್ಮ ಕಡೆಯಿಂದ ಬ್ಯಾಕ್ ಟು ಬ್ಯಾಕ್ ಏನಾದ್ರು ಹಾಕ್ತಿದೆ ಅಂದಾಗ ಅದನ್ನೇ ಅವರು ವೃತ್ತಿಯಾಗಿ ತಗೊಳ್ತಾರೆ. ಇವ್ರು ನನ್ಗಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಏನಾದ್ರು ಒಂದು ಮಿಸ್ ಅಂದ್ರೆ ಲೈಕ್ ಬೇರೆ ದಾರಿಯನ್ನು ಹೋಗೋದಾಗಿರ್ಬೋದು, ಈ ತರ ಆಗುತ್ತೆ. ಸೊ ಅದೆಲ್ಲೂ ಒಂದ್ ಕಡೆ ನಿಮ್ಮ ಲೈಫಲ್ಲಿ ಇಷ್ಟು ವರ್ಷಗಳ ಲೈಫ್ ಜರ್ನಿಯಲ್ಲಿ ಒಂದಷ್ಟು ಜನ ಬಂದೋಗಿರ್ತಾರೆ, ಎಲ್ಲೂ ಮಿಸ್ಕಮ್ಯುನಿಕೇಶನ್ ಆಗಿರ್ಬೋದು. ಅಫ್ಕೋರ್ಸ್ ಮನುಷ್ಯರನ್ನ ತುಂಬ ಮಿಸ್ಯೂಸ್ ಮಾಡ್ತಾರೆ. ನಾನು ಅದಕ್ಕೆ ಏನೋ ನನಗೆ ಆ್ಯನಿಮಲ್ಸ್ಗೆ ಜಾಸ್ತಿ ಕಂಪ್ಯಾಷನ್, ಬಿಕಾಸ್ ನಿಯತ್ ಜಾಸ್ತಿ. ಬಟ್ ಹಾಗಂತ ನಾವು ನಮ್ಮ ಲಿಮಿಟ್ ನಮಗೆ ಗೊತ್ತಿರಬೇಕು. ಸೊ ನಾವೇನು ಮಾಡಬೇಕು ಅಂತಂದರೆ ನಾವು ನಮ್ಮ ಕೇರ್ಫುಲ್ಲಲ್ಲಿರಬೇಕು, ಮಿಸ್ಯೂಸ್ ಆಗದೆ ಇರೋ ಥರ ನಾವಿರಬೇಕು. ಹಾಗಂತ ನಮ್ಮ ಕಂಪ್ಯಾಷನ್ನ ನಾವು ಕಳ್ಕೊಬಾರ್ದು. ಐ ಆಲ್ವೇಸ್ ಸೇ ದ್ಯಾಟ್. ನಮ್ಗೆ ಯಾರೋ ಒಬ್ಬರು ಮೋಸ ಮಾಡಿದ್ರು, ಯಾರೋ ಒಬ್ಬರು ಇದು ಮಾಡಿದ್ರು ಅಂತ ನಾವು ಎಚ್ಚರಿಸ್ಕೊಳ್ಬೇಕು ಹೊರತು ನಮ್ಮ ಕಂಪ್ಯಾಷನ್ ಕಡಿಮೆ ಆಗಬಾರ್ದು. ನಮಗೆ ಗೊತ್ತಿರಬೇಕು ಇದು ಲಿಮಿಟು, ನಾನು ಇಷ್ಟೇ ಹೆಲ್ಪ್ ಮಾಡೋಕ್ಕೆ ಸಾಧ್ಯ, ಅಥವಾ ನಾನು ಇಷ್ಟೇ ಮಾಡೋಕ್ಕೆ ಸಾಧ್ಯ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಿಮ್ಮ ಕಂಪ್ಯಾಷನ್ ಕಡಿಮೆ ಆಗಬಾರ್ದು. ಎಸ್ಪೆಷಲಿ ಐ ಸೇ, ಇವಾಗ ಜನರಿಗೆ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಒಬ್ರು ಯಾರಾದರೂ ಮಾತಾಡಬೇಕು. ಯುನೋ, ದಟ್ ಇಸ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ನಮಗೆ ಇವಾಗ ಏನು ಆಗ್ಬಿಟ್ಟಿದೆ ಅಂದರೆ, ಈ ಜನ್ರೇಷನ್ಗೆ ಬೇಕಾದ್ರೆ ನಾವು ಗಂಟೆಗಟ್ಟಲೆ ಇನ್ಸ್ಟಾಗ್ರಾಮಲ್ಲಿ ಇರ್ತೀವಿ, ಒಬ್ರು ಮಾತು ಕೇಳೋ ಅಷ್ಟು ಟೈಮ್ ಇಲ್ಲ. ಹೌದು, ಯುನೋ, ಗಂಟೆಗಟ್ಟಲೆ ಸ್ಕ್ರೋಲಿಂಗ್ ಬೇಕಾದ್ರೆ ಮಾಡ್ತೀವಿ. ಒಬ್ರದ್ದು ಕಷ್ಟ ನಾವು ಕೇಳೋಷ್ಟು, ಕೆಲವ್ರಿಗೇನು ಬೇರೆ ಏನು ಬೇಕಾಗಿರಲ್ಲ, ಅವ್ರನ್ನ ಕೇಳೋರು ಯಾರಾದರೂ ಬೇಕು. ಐ ಥಿಂಕ್ ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ನನಗೆ ಅದು ತುಂಬ ಪೇಷನ್ಸ್ ಇದೆ. ನಾನು ಬೇಕಾದ್ರೆ ಗಂಟೆಗಟ್ಟಲೆ ಜನಗಳ ಪ್ರಾಬ್ಲಮ್ಸ್ ಕೇಳ್ತೀನಿ. ನಾನು ರೀಸೆಂಟಾಗಿ ಚೆನ್ನೈಗೆ ಹೋಗಿದ್ದೆ, ಯಾವುದೋ ಒಂದು ಕೆಲಸದ ಮೇಲೆ. ಏರ್ಪೋರ್ಟಿಂದ ಏನೋ ನನ್ನ ಹೋಟೆಲ್ವರೆಗೂ ನಾನು ನಮ್ಮ ಕ್ಯಾಬ್ ಡ್ರೈವರ್ದು ಪ್ರಾಬ್ಲಮ್ಸ್ ಕೇಳ್ಕೊಂಡು ಬಂದೆ. ಏನೋ ಅವ್ರಿಗೆ ಜಸ್ಟ್ ಒಂದು ಪರ್ಸನ್ ಬೇಕು ಅದನ್ನ ಹೇಳ್ಕೊಳಕ್ಕೆ. ನಾನು ಇಲ್ಲೂ ಅಷ್ಟೇ, ವೆನ್ ಐ ಟೇಕ್ ಅ ಕ್ಯಾಬ್, ಅವರೇ ಹೇಳಿಲ್ಲ ಅಂದರೆ ನಾನೇ ಸ್ಟಾರ್ಟ್ ಮಾಡ್ತೀನಿ ಯಾವ ಊರು ಯಾವುದು ಅಂತ. ಆಮೇಲೆ ಅವ್ರದ್ದು ಶುರು ಆಗುತ್ತೆ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಬೇರೆಯವ್ರ ಕತೆ ಮೇಲೆ, ಬೇರೆಯವ್ರ ಲೈಫ್ ಮೇಲೆ. ಆ್ಯಂಡ್ ಐ ಆಲ್ವೇಸ್ ಸೇ, ಇನ್ನೊಬ್ರು ಲೈಫ್ ಮೇಲೆ ಇಂಟ್ರೆಸ್ಟ್ ಇಟ್ಕೊಳ್ಳಿ, ಬರೀ ನಿಮ್ಮದೇ ಇರಬಾರ್ದು. ಐ ಆಲ್ವೇಸ್ ಸಿ ಪೀಪಲ್ ಕಾರಲ್ಲಿ ಬರೀ ಹ್ಯಾವ್ ಇಂಟ್ರೆಸ್ಟ್ನ ಔಟ್ಸೈಡ್ ನೋಡಿ, ಹ್ಯಾವ್ ಅನ್ ಇಂಟ್ರೆಸ್ಟ್ ಇನ್ ಅನ್ ಅದರ್ ಪರ್ಸನ್. ದಟ್ ಇಸ್ ಆಲ್ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ಸ್ ದಟ್ ಯು ನೀಡ್ ಟು ಬಿಲ್ಡ್. ಅದು ನಮ್ಮಮ್ಮ ನನಗೆ ಬಿಲ್ಡ್ ಮಾಡಿರೋದ್ರಿಂದ ನನ್ನ ಹತ್ರ ಇದೆ. ನಾನು ಯಾವತ್ತು ನಾನು ಎಲ್ಲೇ ಟ್ರಾವೆಲ್ ಮಾಡಿ ನನ್ನ ಫೋನಲ್ಲಿ ಇರಲ್ಲ, ಪಕ್ಕದಲ್ಲಿ ಯಾರಿದ್ದಾರೋ ಅವ್ರ ಜೊತೆ ಮಾತಾಡ್ಕೊಂಡು ಅವ್ರದ್ದು ಈ ಹಿಸ್ಟ್ರಿ ತೆಗಿತೀನಿ. ನಂಗೆ ತುಂಬಾ ಇಂಟ್ರೆಸ್ಟ್ ಬೇರೆಯವ್ರ ಲೈಫ್ ಐ ಥಿಂಕ್ ನನ್ಗನ್ಸುತ್ತೆ ಏನಂತಂದ್ರೆ, ತುಂಬಾ ಯಾರು ಸ್ಟ್ರಗಲ್ ಪಟ್ಟಿರ್ತಾರೋ ಅವರು ನಿಮ್ ತರ ಯೋಚನೆ ಮಾಡ್ತಾರೆ ಅಂತ ಅನ್ಸುತ್ತೆ. ಬಿಕಾಸ್ ಯಾಕೆ ಅಂತಂದ್ರೆ ನಮ್ದೇ ಕಷ್ಟ ಅಂತ ನಾವು ಅನ್ಕೊಂಡಿರ್ತೀವಿ, ಬಟ್ ಬೇರೊಬ್ರದ್ದು ಅದಕ್ಕಿಂತ ದೊಡ್ಡ ಮಟ್ಟಕ್ಕೇನೆ ಕಷ್ಟ ಆಗಿರುತ್ತೆ. ಎಲ್ಲರ ಲೈಫಲ್ಲೂ ಕಷ್ಟ ಇರುತ್ತೆ. ಏನೋ ಯು ಶುಡ್ ಆಲ್ವೇಸ್ ನೋ ವಾಟ್ ಇಟ್ಸ್. ಅವಾಗ ನಿಮ್ಮ ಲೈಫ್ ಕಷ್ಟಗಳದು ಅನ್ಸಲ್ಲ.
ಆ್ಯಂಡ್ ಡೋಂಟ್ ಬಿ ಓನ್ಲಿ ಅಬೌಟ್ ಯೋರ್ ಲೈಫ್. ನಂದಿಂಗೆ ಓ ಗಾಡ್ ಪ್ಲೀಸ್. ನಂಗೆ ಹಂಗೆ ಇರೋಕ್ಕಾಗಲ್ಲ. ನಾನು ರೆಸ್ಟೋರೆಂಟ್ ಹೋದ್ರೂ ಬೇರೆ ಟೇಬಲಲ್ಲಿ ಏನು ನಡೀತಾ ಇದೆ ತುಂಬ ಇಂಟ್ರೆಸ್ಟ್ ನನಗೆ. ನನ್ಗೆ ಗಾಸಿಪಲ್ಲೂ ತುಂಬ ಇಂಟ್ರೆಸ್ಟ್. ನಂಗೆ ಸಖತ್ ಇಷ್ಟ. ನನ್ನ ಫ್ರೆಂಡ್ಸ್ನೆಲ್ಲ ಹೇಳ್ತೀನಿ ಗಾಸಿಪ್ ಹೇಳ್ರೆ ಏನಾದರೂ ನಂಗೆ ಹೇಳ್ರೆ ಏನಾದರೂ ಲೇಟೆಸ್ಟ್. ನನ್ನ ಹಸ್ಬೆಂಡ್ ಮನೆಗೆ ಬಂದ್ರು ಹೇಳು ನಂಗೆ ಗಾಸಿಪ್ಪು. ಅಲ್ಲಿ JCB ಮಣ್ಣ ಹತ್ರ ಏನು ಗಾಸಿಪ್ ನಡೀತಾ ಇರುತ್ತೆ ನಿನ್ಗೆ ಅಂತ. ಅಲ್ಲ ಈಗ ಗಾಸಿಪ್ ಅಂತ ಹೇಳಿದ್ರಿ, ಕಾಲೇಜ್ ಟೈಮಲ್ಲಿ ಆಗಿರ್ಬೋದು ಅಥವಾ ಕೆಲಸದ ಟೈಮಲ್ಲಿ ಆಗಿರ್ಬೋದು ಅಥವಾ ಇಲ್ಲಿ ಸಿನಿಮಾ ರಂಗದಲ್ಲಿ ಸುಮ್ನೆ ಬೇಕು ಅಂತ ತಮಾಷೆಗೆ ಯಾವತ್ತಾದ್ರೂ ಗಾಸಿಪ್ ಮಾಡಿದ್ದುಂಟಾ ಅಂತ? ಅಫ್ಕೋರ್ಸ್, ಪ್ಲೀಸ್. ಯಾರಾದ್ರೂ ಹುಡುಗಿ ನಾನು ಗಾಸಿಪ್ ಮಾಡಲ್ಲ ಅಂದ್ರೆ ದೊಡ್ಡ ಲೈ. ಎಲ್ಲರೂ ಗಾಸಿಪ್ ಮಾಡ್ತೀವಿ. ನಮ್ಗೆ ಸಖತ್ ಇಷ್ಟ. ಹೆಣ್ಮಕ್ಳಿಗೆ ಗಾಸಿಪ್ ಅಂದ್ರೆ ಸಖತ್ ಇಷ್ಟ. ಬಟ್ ಆ ಗಾಸಿಪ್ಪು ಅವ್ರಿಗೆ ಹರ್ಟ್ ಮಾಡಬಾರ್ದು. ದಟ್ ಇಸ್ ವಾಟ್ ಐ ಆಲ್ವೇಸ್ ಸೇ. ನೀವು ಯಾವತ್ತಾದ್ರೂ? ನಾನು ಯಾವತ್ತೂ ಯಾರಿಗೂ ಹರ್ಟ್ ಮಾಡಲ್ಲ. ಯಾವತ್ತೂ ಯಾರಿಗೂ ಕೆಟ್ಟದು ಬೈಸಲ್ಲ, ಕೆಟ್ಟದು ಮಾತಾಡಕ್ ಇಷ್ಟಪಡಲ್ಲ. ಗಾಸಿಪ್ ಇಸ್ ಕ್ಯೂಟ್. ಅಲ್ಲ ಗಾಸಿಪ್ ಅವ್ರದ್ದು ಹಂಗಂದ್ರೆ ಹಂಗಿರ್ಬೇಕಷ್ಟೇ, ತಮಾಷೆಯಾಗಿರ್ಬೇಕು. ಯುನೋ ಅದು ನಮ್ಮ ತಮಾಷೆಯಾಗಿ ಇಟ್ಕೊಂಡಿರ್ಬೇಕು ಹೊರತು ನಾವು ಬೇರೆಯವ್ರನ್ನ ಹರ್ಟ್ ಮಾಡ್ಬಾರ್ದು, ಮನ್ಸು ನೋಯಿಸ್ಬಾರ್ದು. ಈ ತಮಾಷೆ ಮಾಡಕ್ ಹೋಗ್ಬಿಟ್ಟು ಅಮಾವಾಸ್ಯೆ ಆಯ್ತು ಅಂತಾರಲ್ಲ, ಆತರ ಇಲ್ಲ ನಾನು ಯಾವತ್ತೂ ಹರ್ಟ್ ಮಾಡಲ್ಲ. ಹೆಲ್ದಿ ಗಾಸಿಪ್, ಹೆಲ್ದಿ. ಸೊ ಅಂತ ಟೈಮಲ್ಲಿ ನಿಮ್ಮ ಹಸ್ಬೆಂಡ್ ಏನಕ್ಕೆ ಬೇಕು ನಿಮ್ಗೆ ಈ ತರ ಇದು ಹೇಳ್ತಾನೆ ಡೈಲಿ ಹೇಳ್ತಾನೆ, ನಿಮ್ಗೆ ಹೆಣ್ಮಕ್ಳಿಗೆ ಮಾಡಕ್ ಕೆಲಸ ಇಲ್ಲ ಅಂತ. ಹೌದು, ಮಾಡಕ್ ಕೆಲಸ ಇಲ್ಲ, ಏನ್ ಮಾಡ್ತೀಯ? ಅವನಂತೂ ಗಾಸಿಪ್ ಹೇಳಲ್ಲ. ನೀವೇ ಮಾಡ್ಬಿಡ್ರಿ. ನಾನು ಹುಡುಗಿರು ಎಷ್ಟಿರುತ್ತೆ ಗೊತ್ತಾ, ಅವ್ರದ್ದು ಹಂಗಂತೆ ಇವ್ರದ್ದಿಲ್ಲಂತೆ ಗೊತ್ತಾ ನೀವು. ಚೆನ್ನಾಗಿರುತ್ತೆ, ಕ್ಯೂಟ್ ಆಗಿರುತ್ತೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.